ಇತ್ತೀಚೆಗೆ ತೆರೆಕಂಡ ರಾಜಯೋಗ ಸಿನಿಮಾ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಹೊಸಬರ ಸಿನಿಮಾ ಆದರೂ ಸಾಂಸಾರಿಕ ಹಾಗೂ ಹಳ್ಳಿ ಸಿನಿಮಾ ಆಗಿದ್ದು, ಹಳ್ಳಿ ಸೊಗಡಿನಲ್ಲೇ ಉತ್ತಮವಾದ ಸಿನಿಮಾ ಆಗಿದ್ದು, ಕತೆ, ಚಿತ್ರಕಥೆ, ಸಂಭಾಷಣೆ, ಕಾಮಿಡಿ, ಟ್ರಾಜಿಡಿ ಸೇರಿದಂತೆ ಅತ್ಯುತ್ತಮ ಸಿನಿಮಾ ಇದಾಗಿದೆ. ರಾಜಯೋಗ ಸಿನಿಮಾ ಈಗ ರಾಜ್ಯಾದ್ಯಂತ ಹಲವಾರು ಚಿತ್ರಮಂದಿರದಲ್ಲಿ ತೆರೆ ಕಂಡಿದ್ದು, ಎಚ್ ಕ್ರಾಸ್ನ ವೆಂಕಟೇಶ್ವರ ಚಿತ್ರಮಂದಿರ, ಶ್ರೀಗೇಹಳ್ಳಿ ಕಿನೋ ಹಾಗೂ ಕಾಡುಗೋಡಿಯ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿ ಸಿನಿಮಾ ಪ್ರದರ್ಶನಗೊಳ್ಳುತ್ತಿದೆ. ಇನ್ನು ಕಾಡುಗೋಡಿಯ ಶ್ರೀನಿವಾಸ ಚಿತ್ರಮಂದಿರದಲ್ಲಂತೂ ಸಿನಿ ರಸಿಕರು ಸಿಳ್ಳೆ, ಚಪ್ಪಾಳೆ ಮುಖಾಂತರ ರಾಜಯೋಗ ಸಿನಿಮಾ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದರಂತೆ ಈಗ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಕೋಲಾರ ಶಾರದಾ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದ್ದು, ಸಿನಿಮಾ ನೋಡಿದ ಪ್ರೇಕ್ಷಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಕಷ್ಟದಲ್ಲಿರುವಾಗ ಪಾಪ ಅವ್ರಿಗೆ ಎಷ್ಟೆಲ್ಲ ಅವ್ರಿಗೆ ಕೇರ್ಲೆಸ್ ಮಾಡ್ತಾರೆ. ಕೇರ್ಲೆಸ್ ಅಲ್ಲಿ ಅವರು ಸಕ್ಸಸ್ ಕಾಣ್ತಾರಲ್ವಾ, ಅದರಲ್ಲಿ ಅವ್ರ ತಂದೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಅದು ನಮಗೆ ತುಂಬಾ ಇಷ್ಟ ಆಯ್ತು. ಹಳು ಬಂದ್ಬಿಡ್ತು ನೋಡ್ಬೇಕಾದ್ರೆ. ತುಂಬಾ ಇಷ್ಟ ಆಯ್ತು ಸರ್, ಸಖತ್ತಾಗಿದೆ ಸರ್. ಅಂದ್ರೆ ಇದರಲ್ಲಿ ನಮಗೆ ನಾವು ಸಕ್ಸಸ್ ಕಾಣಬೇಕು ಅಂದ್ರೆ ಬೇರೆಯವ್ರು ನಮ್ಮನ್ನ ಯಾವ ತರ ಬೈತಿರ್ತಾರಲ್ವಾ, ಅದು ಅವರು ಅದನ್ನೇ ಒಂದು ಸಕ್ಸಸ್ ಆಗಬೇಕು ಅಂತ ಅವರು ಇಷ್ಟಪಡ್ತಾರೆ. ಅಂದರೆ ಇದರಲ್ಲಿ ಸಕ್ಸಸ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಲಾಸ್ಟ್ಗೆ ಅವ್ರ ತಂದೆಗೋಸ್ಕರ ಅವರು ಡ್ಯೂಟಿನ ಬಿಟ್ಕೊಡ್ತಾರಲ್ವ, ಅದು ನನಗೆ ತುಂಬ ಅಂದರೆ ಹಾರ್ಟ್ಲಿ ತುಂಬ ಕಷ್ಟ ಅನ್ನಿಸ್ತು. ಅದು ಆದರೂ ಅವ್ರ ತಂದೆಗೋಸ್ಕರ ಅವರು ಅಷ್ಟು ತ್ಯಾಗ ಮಾಡ್ತಾರಲ್ವ, ಅದು ತುಂಬ ಇಷ್ಟ ಆಯಿತು. ಅದೇ ಥರ ಅವ್ರಿಗೆ ದೇವ್ರು ಮತ್ತೆ ಅವ್ರಿಗೆ ಒಳ್ಳೇದು ಮಾಡ್ತಾರೆ ಸರ್. ಅದರಲ್ಲಿ ನನಗೆ ಇಷ್ಟ ಆಗಿದ್ದಂದರೆ ಲೈಕ್ ಬೀಯಿಂಗ್ ಅ ಸ್ಟೂಡೆಂಟ್, ನನಗೆ ಎಜುಕೇಷನ್ ಪ್ರಾಮುಖ್ಯತೆ. ಲೈಕ್ ಅವರು KPSC ಎಕ್ಸಾಮ್ ಪಾಸ್ ಮಾಡಿ ಅದರಲ್ಲಿ ಅವ್ರು ಮುಂದೆ ಬಂದು ಅವರು ಅಟೆಂಪ್ಟ್ ಮಾಡಿ ಮತ್ತು ಅವರು ಎಜುಕೇಷನ್ನ ಸೇಲ್ ಮಾಡೋ ಸಂದರ್ಭ ಬಂದ್ರೂ ಮಾಡಿಬಿಡ್ತಾರೆ ಫಾದರ್ಗೋಸ್ಕರ. ಬಟ್ ಗಾಡ್ ಇದ್ದೇ ಇರ್ತಾನಲ್ವ, ಮತ್ತು ಅವ್ರಿಗೆ ಎಕ್ಸಾಮ್ ಬಂದು ತಹಸೀಲ್ದಾರ್ ಆಗ್ತಾರೆ ಲಾಸ್ಟಲ್ಲಿ. ಅದು ನಂಗೆ ಇಷ್ಟ ಆಯ್ತು. ಅವರು ಅವ್ರ ಅಣ್ಣ ತಮ್ಮಂದಿರುಗಳೇ ಅವ್ರು ನೋಡಿದಾಗ ಅವರು ಮಾಡೋಂಥ ತ್ಯಾಗ ಜಗತ್ತಲ್ಲಿ ಎಲ್ಲನ ಕೊಂಡ್ಕೊ. ತಾಯಿನೇ ದೊಡ್ಡದು ಅಂತಾರೆ. ತಂದೆ ಮಾಡೋ ಏನೇನು ಮಾಡ್ತಾನೆ, ತಂದೆ ಮಕ್ಕಳಿಗೋಸ್ಕರ ಏನು ತ್ಯಾಗ ಮಾಡ್ತಾನೋ ಈ ಮಗ ಪ್ರಪಂಚದಲ್ಲಿ ಯಾರು ಮಾಡೋಕ್ಕೆ, ಅವನು ವೃತ್ತಿನ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಕಷ್ಟ ಬೀಳ್ತಾನೆ, ಎಷ್ಟು ಅವಮಾನ ಪಡ್ತಾನೆ. ಇಷ್ಟು ಜನ ಕೇವಲವಾಗಿ ಮಾತಾಡ್ತಾರೆ, ತಿರಸ್ಕಾರ ಮಾಡಿದ್ರು ಕೂಡ ಆತನಿಗೆ ಬಂದಂಥ ಪದವಿನೇ ತ್ಯಾಗ ಮಾಡಿದವನು ಅವನ ಮಗ. ಗ್ರೇಟ್. ತ್ಯಾಗ ಮಾಡ್ತಾನಲ್ಲ, ಹೌದು. ಏನು ಬೇಕಾದ್ರೂ ಸಂಪಾದನೆ ಮಾಡೋ ಹೇಳ್ತಾರೆ. ತಾಯಿನೇ ಜಗತ್ತಲ್ಲಿ ದೊಡ್ಡದು ಅಂತಾರೆ. ತಾಯಿಗಿಂತ ತಂದೆ ಬೇಕಾದಷ್ಟು ಸ್ಥಾನ ಮಾಡ್ತಾನೆ. ಅದನ್ನ ಹೇಳ್ಕೊಡಲ್ಲ. ತಾಯಿ ಏನು ತೊಂದರೆ ಹಾಕಿದ್ದೆಲ್ಲ ಮಾಡಾಕ್ತಾಯಿರ್ತಾಳೆ. ತಂದೆ ಏನೇನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಆ ತಂದೆ ಏನೋ ಅವನ ಅವಮಾನ ಮಾಡ್ತಿದ್ರು ಕೂಡ ತಂದೆನ ಅವ್ನು ಬಿಟ್ಕೊಡ್ಲಿಲ್ಲ. ಇದು ಬಹಳ ತ್ಯಾಗ. ಇನ್ನು ಕೋಲಾರದ ಶಾರದಾ ಚಿತ್ರಮಂದಿರಕ್ಕೆ ರಾಜಯೋಗ ಸಿನಿಮಾ ನಟ ಧರ್ಮಣ್ಣನವರು ಭೇಟಿ ನೀಡಿದ್ದು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಬ್ಯಾನರ್ಗಳನ್ನ ಕಟ್ಟಿ ಜೈಕಾರಗಳನ್ನ ಕೂಗಿ ಸಿನಿಮಾ ಹಿಟ್ ಆಗಿ ಶತದಿನೋತ್ಸವ ಆಚರಿಸಲೆಂದು ಶುಭ ಹಾರೈಸಿದ್ದಾರೆ. ಸರ್, ಏನಿಲ್ಲ, ನವೆಂಬರ್ 17ನೇ ತಾರೀಕು ಮೂವಿ ರಿಲೀಸ್ ಆಗಿತ್ತು. ಅವರು ರಾಜಯೋಗ ಅಂದ್ಬಿಟ್ಟು ನಮ್ಮ ನೆಚ್ಚಿನ ಜನನಾಯಕರಾದಂತಹ ಧರ್ಮಣ್ಣವರು ಇದರಲ್ಲಿ ಅಭಿನಯಿಸಿದರು. ಸುಮಾರು ಇದು ಲಾಸ್ಟ್ ಕಳೆದ ವರ್ಷ ಮೂವಿ ರಿಲೀಸ್ ಆಗಿದ್ದಿತ್ತು. ಈ ವರ್ಷ ಕೋಲಾರಲ್ಲಿ ರಿಲೀಸ್ ಆಗಿಲ್ಲ. ಅದಕ್ಕೋಸ್ಕರ ದಸರಾ ಪ್ರಯುಕ್ತಗೋಸ್ಕರ ಕೋಲಾರಲ್ಲಿ ರಿಲೀಸ್ ಮಾಡಿದ್ದೀವಿ. ಸುಮಾರು ಜನ ಬಂದು ಥಿಯೇಟ್ರಲ್ಲಿ ಬೆಳಗ್ಗೆಯಿಂದನೂ ಮೂವಿ ನೋಡಿದ್ದಾರೆ. ಮತ್ತು ಪ್ರೀ ಶೋನು ನಡೆಸ್ತಾ ಇದ್ದೀವಿ. ಹಲವಾರು ಜನ ಬಂದಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ಮತ್ತೆ ಮೂವಿ ನೋಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಧರ್ಮಣ್ಣವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಈ ಒಂದು ಮೂವಿದಲ್ಲಿ, ಈ ಒಂದು ಚಿತ್ರದಲ್ಲಿ. ಒಂದು ಜನಕ್ಕೆ ಆಗಲಿ, ಒಂದು ಯೂತ್ಸ್ಗಾಗಿರಲಿ, ಒಂದು ಫ್ಯಾಮ್ಲಿಗಾಗಿರಲಿ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಧರ್ಮಣ್ಣವರು, ಅವ್ರ ಟೀಮವರು. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಪ್ರತಿಯೊಬ್ಬರು ಬಂದು ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬರು ಬಂದು ಈ ಮೂವಿನ ನೋಡಬೇಕಂತ ತಮ್ಮಲ್ಲಿ ಶಾರದಾ ಚಿತ್ರಮಂದಿರದಲ್ಲಿ, ಕೋಲಾರಲ್ಲಿ ಮೊದಲ ಬಾರಿನ ಚಿತ್ರಮಂದಿರ ಅಂದರೆ ಶಾರದಾ ಮಂದಿರ. ಇದರಲ್ಲೇ ನಾವು ದಸರಾ ಪ್ರಯುಕ್ತ ರಿಲೀಸ್ ಮಾಡಿದ್ದೀವಿ ಕೋಲಾರಲ್ಲಿ. ಎಲ್ಲರೂ ಬಂದು ಈ ಮೂವಿನ ನೋಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ರಾಜಯೋಗ ಸಿನಿಮಾ ನಾಯಕ ನಟ ಧರ್ಮಣ್ಣ ಮಾತನಾಡಿ, ಕೋಲಾರದ ಜನರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನಮ್ಮ ಸಿನಿಮಾ 2023ರಲ್ಲಿ ಪ್ರದರ್ಶನ ಕಂಡು 50 ದಿನಗಳನ್ನ ಪೂರೈಸಿತ್ತು. ಆದರೆ ಈಗ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಕೋಲಾರದಲ್ಲಿ ಪ್ರದರ್ಶನ ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಸಿನಿಮಾ ನೋಡಿ ನಮ್ಮಂತಹ ಕಲಾವಿದರನ್ನ ಪ್ರೋತ್ಸಾಹಿಸಿ ಎಂದರು. ಎಲ್ಲ ಕೋಲಾರ ಜನತೆಗೆ ನಿಮ್ಮ ಧರ್ಮಣ್ಣನ ನಮಸ್ಕಾರ. ಹೋದ ವರ್ಷ ನವೆಂಬರ್ 17ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗಿ 50 ದಿನ ಯಶಸ್ವಿ ಪ್ರದರ್ಶನ ಕಂಡಿತ್ತು.
ಆದರೆ ಕೋಲಾರದಲ್ಲಿ ರಿಲೀಸ್ ಆಗಿರಲಿಲ್ಲ. ಕೋಲಾರ, ಮುಳುಬಾಗಿಲು ಈ ಕಡೆ ಸೈಡೆಲ್ಲ ರಿಲೀಸ್ ಆಗಿರಲಿಲ್ಲ. ನಮ್ಮ ಪ್ರೊಡ್ಯೂಸರ್ಸರು ದಸರಾಕ್ಕೆ ರಿಲೀಸ್ ಮಾಡಲೇಬೇಕು ಅಂತೇಳಿ ಆಮೇಲೆ ಇಲ್ಲಿಗೂ ಬಂದಿರಲಿಲ್ಲ. ಹಂಗಾಗಿ ದಸರಾ ಪ್ರಯುಕ್ತ ಒಂದು 5-6 ಸೆಂಟ್ರ್ಗಳಲ್ಲಿ ಮತ್ತೆ ರಿಲೀಸ್ ಮಾಡಿದ್ದಾರೆ. ಹಂಗಾಗಿ ಇವತ್ತು ಶಾರದಾ ಥಿಯೇಟ್ರಿಗೆ ನಾವು ವಿಸಿಟ್ ಆಗೋಕ್ಕೆ ಅಂತ ಇಡೀ ಟೀಮ್ ಬಂದಿದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಜನಗಳು ಕೂಡ ಹೆಂಗಸರೆಲ್ಲ ಕಣ್ಣೀರು ಹಾಕೊಂಡು ಹೋದ್ರು, ಒಂದು 2-3 ಜನ. ಅಂದರೆ ಕಂಟೆಂಟ್ ಹಂಗಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ಕಂಟೆಂಟು. ಅಂದರೆ ಫ್ಯಾಮಿಲಿ ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ತಂದೆ ಮಗನ ಒಂದು ಬಾಂಧವ್ಯ, ಆಮೇಲೆ ಅಣ್ಣ ತಮ್ಮಗಳು ಹೆಂಗಿರ್ತಾರೆ, ಯಾವ ಥರ ಈಳಾಳಿಸ್ತಾರೆ. ಒಬ್ಬ ಹಳ್ಳಿಲಿ ಹುಡುಗ ತುಂಬ ಚೆನ್ನಾಗಿ ಓದಿದರೆ ಅವನ್ನ ಮೆಂಟ್ಲು ಥರ ಅಂತ ಓಡಾಡ್ತಾನೆ ಜನ. ಅಂಥನೊಬ್ಬ KS ಆಗಬೇಕು ಅಂತ ಒಂದು ಆ್ಯಂಬಿಷನ್ ಇಟ್ಕೊಂಡಿರ್ತಾನೆ. ಅವನು ಆಗ್ತಾನೋ ಇಲ್ವೋ ಅನ್ನೋದೇ ನಿಜವಾದ ಸ್ಟೋರಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅದರಲ್ಲೂ ಯೂತ್ಸಿಗೆ ಇವತ್ತು ಓದ್ತಿರೋರಿಗಂತೂ ತುಂಬ ಕನೆಕ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ನೀವೇನು ಅನ್ಕೊಂಬಂದಿರ್ತೀರ, ನೀವೇನು 100 ರೂಪಾಯಿ ಕೊಟ್ಟು ಬಂದಿರ್ತೀರ, ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ರಿವ್ಯೂ ನೋಡಿ, ಗೂಗಲಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ವಿಮರ್ಶೆಗಳು ಪೇಪರಲ್ಲೆಲ್ಲ ಬಂದಿದೆ. ಎಲ್ಲ ನೋಡ್ಕೊಂಡೇ ಬಂದು ಸಿನಿಮಾ ನೋಡಿ. ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಶೋಗೆ ಫ್ರೀ ಟಿಕೆಟ್ ಕೊಡ್ತಿದ್ದಾರೆ. ಫ್ರೀ ಟಿಕೆಟ್ ಕೂಡ ಇದೆ. ನೀವು ದಯವಿಟ್ಟು ಥಿಯೇಟ್ರ್ ಹತ್ರ ಬಂದರೆ ನಿಮಗೆಲ್ಲ ಇನ್ಫಾರ್ಮೇಷನ್ನು ಸಂಪರ್ಕಿಸಿ. ಖಂಡಿತವಾಗ್ಲೂ ಒಂದು ಶೋ ಫ್ರೀ ಟಿಕೆಟ್ ಕೊಡ್ತಾ ಇದ್ದಾರೆ. ಅದು ಈ ಸಿನಿಮಾಗೋಸ್ಕರ ನಮ್ಮ ಸ್ನೇಹಿತರೆಲ್ಲ ಸೇರಿ ಕೋಲಾರದವರು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಲ್ಲ ಇವತ್ತು ಮಾತ್ರ ನಾಳೆದಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಸಮೇತನಹಳ್ಳಿ ಮಂಜು, ಬೋಧನ ಹೊಸಹಳ್ಳಿ ಪ್ರಕಾಶ್, ಆನಂದ್, ಯಮ್ಮಂಡಹಳ್ಳಿ ಜಾನಿ, ಚಿಕ್ಕ ತಿರುಪತಿ ಪ್ರಸನ್ನ ಸೇರಿದಂತೆ ಇತರೆ ಯುವಕರು ಸಿನಿಮಾ ನಾಯಕ ನಟ ಧರ್ಮಣ್ಣನವರಿಗೆ ಹಾರ ಹಾಕಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ತುಂಬ ಸಾಕ್ಷಿಗಳು ಸಿಕ್ಕಲಿ, ಒಳ್ಳೆ ಸಿನಿಮಾ ಮಾಡಲಿ, ಒಳ್ಳೆ ಸಿನಿಮಾಗಳು ಚಾನ್ಸ್ ಸಿಗಲಿ. ಓಕೆ ಸರ್ ನಮಸ್ತೆ. ಮಂಜುನಾಥ್ ಅಂತ ಹೇಳ್ಬಿಟ್ಟು ಸಮೇತನಹಳ್ಳಿ. ನಮ್ಮ ಕೋಲಾರ ಶಾರದಾ ಮಂದಿರನಲ್ಲಿ ನಮ್ಮ ರಾಜಯೋಗ ಅನ್ನೋ ಮೂವಿ ರಿಲೀಸ್ ಆಗಿದೆ. ಈ ಫಿಲಮ್ ತುಂಬ ಚೆನ್ನಾಗಿದೆ. ಹಳ್ಳಿ ಸೊಗಡಿನ ಫಿಲ್ಮ. ಮತ್ತು ನಮ್ಮ ಯೂತ್ ಹುಡುಗರು ಏನಿದ್ರೆ ಕಾಲೇಜ್ ಹುಡುಗರು ಅವರೆಲ್ಲರೂ ಪ್ರತಿಯೊಬ್ಬರು ಬಂದು ನೋಡ್ಬೇಕಂದ್ಬಿಟ್ಟು ಕೋರಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಇದು ಫ್ಯಾಮಿಲಿ ಸಿನಿಮಾ. ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದರು, ನಮ್ಮ ಫ್ರೆಂಡ್ಸು, ನಮ್ಮ ಸ್ನೇಹಿತರು, ಬಂದು ಬಳಗ ಎಲ್ಲರೂ ಬೇಕಾದರೂ ಬಂದು ನೋಡೋ ಅಂಥ ಸಿನಿಮಾ ಇದು. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮಗೆ ಸಹಕರಿಸಿ. ಥ್ಯಾಂಕ್ ಯು. ಒಟ್ಟಾರೆ ರಾಜಯೋಗ ಸಿನಿಮಾ ತಂಡಕ್ಕೆ ಬೋಧನ ಹೊಸಹಳ್ಳಿ ಕುಮಾರ ಕಂಠೀರವ ಅವರು ಬಂಡವಾಳ ಹೂಡಿ ತುಂಬಾ ಸೊಗಸಾದ ಚಿತ್ರಕಥೆ ನೀಡಿದ್ದಾರೆ. ಆದ್ದರಿಂದ ಕುಟುಂಬದ ಪ್ರತಿಯೊಬ್ಬರು ನೋಡುವಂತಹ ಸಿನಿಮಾ ಇದಾಗಿದ್ದು ಶತದಿನೋತ್ಸವ ಆಚರಿಸಲೆಂದು ಶುಭ ಕೋರೋಣ.